ಪೂಜೆ ಟೈಮು ಕನಗದ ಸರ್ಕಲಲ್ಲಿರೋದು ಕಸ್ಟಮರ್ ಪೂಜೆ ಮಾಡ್ತವ್ರೆ. ಎಲ್ಲರೂ ಸರ್ಜನ್ಸ್, ಡಾಕ್ಟರ್ಸು, ಎಕ್ಸ್ಪರ್ಟ್ಸು ಎಲ್ಲ ಅವರೇ ಇರೋದು ಗಾಡಿಗೆ. ಕಸ್ಟಮರ್ ಆಲ್ಸೋ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡ್ಬಿಡು. ನಮ್ಮ ತಮ್ಮೆಲ್ಲ ಓಡೋಗ್ಬಿಟ್ಟು ಡೀಸೆಲ್ ಕುಡಿತೈತೆ ಗಾಡಿ ನೀರು ಕುಡ್ದಂಗೆ ಕುಡಿತೈತೆ. ಡೀಸೆಲ್ ಹಾಕ್ಸ್ಕೊಂಡು ವಿಷಪೇಡ ಬೆಳಗಾವಿ ಗಾಡಿ ಓನರು ಡೀಸೆಲ್ ಪಂಪ್ ಓನರ್ ಇವನೇ ಅಂತ ನಮಗೆ ವಿಷಪೇಡ ಬೆಳಗಾವಿ ರೋಡಲ್ಲಿ ಅಲ್ಲೈತೆ. ಅಲ್ಲಿ ಟಿಫನ್ನು ಇವಾಗ ಆಲ್ರೆಡಿ 6:30 7 ಗಂಟೆ ಹತ್ತತ್ರ ಆಗಿದೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 11 ಗಂಟೆ ಕಮ್ಮಿ ಅಂದ್ರೂ 11:30 ಆಗುತ್ತೆ. ಅಲ್ಲಿ ಟಿಫನ್ ಇಟ್ಕೊಂಡವ್ರು ಇವರು. ಏನು ಮಾಡೋದು ಏನೋ ನೋಡೋಣ. ನಿದ್ದೆ ಗಂಡು ಇನ್ನೂ ಬಿಡ್ತಾ ಇಲ್ಲ. ಟೀನು ಕರೆಕ್ಟಾಗಿ 99.9999 ಸಾರಿ ಅಷ್ಟೈತೆ ಡೀಸೆಲ್ ರೇಟ್ ಇಲ್ಲಿ. ಡೀಸೆಲ್ ಹಾಕ್ಸ್ಕೊಂಡು ಸುಸ್ತಾಗಿ ಹೋಗೋಣ. ದಾರಿಲಿ ನೋಡ್ಕೊಂಡು ಆಟ ಆಡ್ಕೊಂಡು ಕಸ್ಟಮರ್ಸ್ ಎಲ್ಲ ಬಂದಾರಿಲ್ಲ ಡಾಕ್ಟರ್ಸು. ಓಕೆ ಬಾಯ್. ಇವ್ರು ನಮ್ಮ ಡಾಕ್ಟ್ರು, ಕಸ್ಟಮರೇ. ಗಿಣಿಗೇರಲ್ಲಿ ಬಂದಿದ್ದೀವಿ. ಇವತ್ತು ನಿದ್ದೆ ಬಿಡ್ತಾ ಇಲ್ಲ. ನನ್ನ ಮಗ ಬೆಳಗ್ಗೆ 3 ಗಂಟೆಗೆ ಎಬ್ಬಿಸ್ಬಿಟ್ಟ. ಇಲ್ಲಿ ನೋಡಿಲ್ಲ, ಓಯ್ 3 ಗಂಟೆಗೆ ಎಬ್ಬಿಸಿ ಇವಾಗ ಆರಾಮಾಗಿ ಕೂತ್ಕೊಂಡು ನನ್ನ ಪಕ್ಕದಲ್ಲಿ. ಗಿಣಿಗೆರೆ ಬೈಪಾಸು ಮುಂದೆ ಹತ್ಕೊಂಡ್ರೆ ಹೈವೇ ಹತ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಹೈವೇದಲ್ಲಿ ಹೋಗ್ಬೋದು. ಕಸ್ಟಮರ್ ಸೆಲ್ ಬೇಕಂತ ಹೇಳಿದ್ರು. ಇಲ್ಲಿ ನಿಲ್ಸಿದ್ದು ನೈಕ್ ಇದೆ. ನೈಕಿಗೆ ಬ್ಯಾಟರಿ ಇಲ್ಲ, ಅದಕ್ಕೆ ಸೆಲ್ ತೊಗೋತೀನಿ ಅಂತ ಹೇಳಿ ಅನಿಸುತ್ತೆ. 5 ಜನರು ಹೊಟ್ಟೆ ಹಸುವಾಗಿ ಸೈಲೆಂಟಾಗಿ ಕೂತಿದ್ದೆ. ಅದಕ್ಕೆ ನಾವು ಟಿಫನ್ ಮಾಡ್ತಾಯಿದ್ದೀವಿ. ಹಳ್ಳಿಗಿಟ್ಟು ಟೋಲು ಕಸ್ಟಮರ್ ಹಳ್ಳಿಗಿಟ್ಟವ್ರೆ. ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೊಟ್ಟೆ ಹಸುವಾಗಿತ್ತು. ಇನ್ನು ಅವ್ರದ್ದು ತುಂಬ ದೂರ ಐತೆ ಡೆಸ್ಟಿನಿ ಟಿಫನಿಂದ. ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಇಲ್ಲೇ ಸೈಡಾಗಿ ಟಿಫನ್ ಮಾಡ್ತಾಯಿದ್ವಿ. ರೋಡ್ ರೆಡಿ ಮಾಡ್ತಾರೆ, ಅದು ಕರೆಕ್ಟಾಗಿ ರೆಡಿ ಆಗಿಲ್ಲ. ಮಿಶ್ರಪ್ ಟಿಫನ್ ಹಾಕ್ಬೇಕು. ಟಿಫನ್ ಮಾಡ್ಕೊಂಡು ಅಲ್ಲಿಂದ ಹಳೆಯಾಳು ದಾಂಡೇಲಿ ಅಲ್ಲಿಗೂ ಸ್ಟೇ ಆಗುತ್ತೆ. ನಾಳೆ ಬಿಡೋದು ಹೋಗ್ತಾ ಇದ್ದೀವಿ. ನಿದ್ದೆ ಬರ್ತೈತೆ. ಈಗ ಬೆಳಗ್ಗೆ ಟಿಫನ್ ಈ ಮಾರ್ಕೆಟ್ ಟೀಗೆ ರೋಡ್ ಮಾಡ್ತಾರೆ. ಇನ್ನೂ ಕರೆಕ್ಟಾಗೇ ಮಾಡಿಲ್ಲ. ಅರ್ಧಂಬರ್ಧ ಗಾಡಿ ಓಡಿಸೋಕ್ಕೂ ಬೇಜಾರಿಗೆ ರೋಡಲ್ಲಿ. ಫ್ರೆಂಡ್ಸ್, ಇವಾಗ ಮಿಶ್ರಪೇಡಾಗೆ ಟಿಫನ್ಗಾಗ್ತದೆ. ಇಲ್ಲಿ ಹುಬ್ಳಿ ಧಾರವಾಡ ಬೈಪಾಸಲ್ಲಿ ಹುಬ್ಳಿ ಪಾಸ್ ಮಾಡಿಕೊಂಡು ಎಲ್ಲ ಡಾಕ್ಟ್ರುಗಳೇ ಗಾಡಿ ನಿಧಾನ ಹೋಗಿ ಅಂತಾರೆ. ಅದೊಂದು ಬೇರೆ ಇದು ಕಚಡ ರೋಡ್ ಮಾಡೋರೆ. ಫುಲ್ಲು ರೋಡ್ ಹಂಪಿ ಐತಿ. ಜಂಪ್ ಆಗ್ತಾನೆ ಇರುತ್ತೆ ಗಾಡಿ. ಕಸ್ಟಮರ್ ಹೇಳಿದ್ರು, ಡ್ರೈವರ್ ತಿಂದ್ರೋ ಬಿಟ್ಟರೋ, ತಿಂತಾರೋ ಇಲ್ವೋ ಕೇಳಿದೆ. ಅವ್ರ ಪಾಡ್ಗೆ ಅವ್ರು ಹೋಗ್ಬಿಟ್ರು. ಡ್ರೈವರ್ ಬಗ್ಗೆ ಸ್ವಲ್ಪನೂ ಕನ್ಸನ್ನು ಇಲ್ಲ, ಏನೂ ಇಲ್ಲ, ಮಣ್ಣು ಇಲ್ಲ, ಮೊಸರು ಇಲ್ಲ. ನಾವು ತಿಂದರೆ ಅಷ್ಟು ಬಿಟ್ಟರೆ ಅಷ್ಟು. ಅವ್ರ ಡೆಸ್ಟಿನಿ ಅವ್ರಿಗೆ ರೀಚ್ ಮಾಡಬೇಕು. ಮಾಡೋಣ ಆಯ್ತು. ಇಲ್ಲಿಂದ 70 ಕಿಲೋಮೀಟರ್ ಅಷ್ಟೇ. ಆರಾಮಾಗಿ ನಿಧಾನಕ್ಕೆ ಹೋದ್ರು 1.5 ಅವರ್ 2 ಅವರ್. ಇಡ್ಲಿ ವಡೆ ಫಸ್ಟ್ ಆರ್ಡ್ರ್. ಇಡ್ಲಿ ವಡೆ ಸದ್ಯ ಇಡ್ಲಿ ಆಯ್ತು. ಇವಾಗ ಪಲಾವ್ ಸಖತ್ತಾಗೈತೆ. ಚೆನ್ನಾಗಿದೆ ಗೊತ್ತಿಲ್ಲ. 1 ಅವರ್ ಆಯ್ತು ವೇಟ್ ಮಾಡೋಕತ್ತು. ನಾನು ನಮ್ಮ ಬ್ರೋಸ್ ಎಲ್ಲ. ನಮ್ಮ ತಮ್ಮ ನೋಡ್ಕಮ್ಮ ಅಂತೇಳಿ ಅರ್ಧ ದಾರಿಗೆ ಹೋದ. ತುಂಬ ಜಾಮ್ ಆಗಿದೆ ಅಂತಂದ. ಹಂಗೆ ರಿಟರ್ನ್ ಹೋದ. ಗಾಡಿನೇ ಪಾಸ್ ಆಗ್ತಾ ಇಲ್ಲ. ನಾವು ದಾಂಡೇಲಿ ಎಕ್ಸಿಟ್ ಹಳಿಯಾಳ್ ರೋಡ್ ಹತ್ತತ್ರ ಬಂದು ಇನ್ನೊಂದು ಕಿಲೋಮೀಟ್ರ್ ಹೋದ್ರೆ ನಮ್ಗೆ ಸಿಕ್ಬಿಡುತ್ತೆ ನಮ್ಮದು ದಾಂಡೇಲಿ ಹೋಗೋ ರೋಡು. ಬಟ್ ಇಲ್ಲಿ ನೋಡಿ ನಿಧಾನಕ್ಕೆ ಹೋಗ್ತಾ ಇದ್ದಾವೆ ಗಾಡಿ. ಹಿಂದೇನು ತುಂಬ ಟ್ರಾಫಿಕ್ ಆಗಿದೆ. ಏನಾಗಿದೆಯೋ ಏನಿಲ್ಲ. ಇವಾಗ ಲೈಟಾಗಿ ಮೂವ್ ಆಗ್ತಿದ್ದಾವೆ. ಮುಂದೆ ಹೋಗಿ ನೋಡ್ಬೇಕು. ಕಾರರಿಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಐತೋ ಇಲ್ವೋ. ಅಷ್ಟು ದೊಡ್ಡ ಗಾಡಿ ತೊಗೊಂಡಿರ್ತಾರೆ. ರೈಟಿಂದ ಬಂದು ಓವರ್ಟೇಕ್ ಮಾಡ್ತಾರೆ. ಅದು ಜಾಮ್ ಆಗಿ ಸಂದಿರ ಬರ್ತಾರೆ. ಲೈನಲ್ಲೆಲ್ಲರೂ ಹೊಂಟಾರೆ. ಮುಂದ್ಗಡೆ ಗಾಡಿಯಲ್ಲಿ ಜಾಗ ಕೊಡಬೇಕು ಅನ್ನೋದೇನು ಇಲ್ಲ. ಒಟ್ಟು ನಾವು ಬಂದು ತೂರ್ಬೇಕು. ಹೇಳ್ಕೊಂಡು ಕೂತ್ರೆ ಆಗಲ್ಲ. ನಿಲ್ಸೋರು ಅವರು ಇಲ್ಲಿ ರೈಟ್ಗೆ ಏನೋ ನಡೀತಾ ಇತ್ತು. ದೇವರ ಗೊತ್ತಾಗ್ತಿಲ್ಲ.
ಅವ್ನು ಲಾರಿ ಅವ್ನು ಏನು ಟಚ್ ಮಾಡೋನೋ ಏನು ಮಾಡೋನೋ ಏನು ಗೊತ್ತಾಗ್ತದೆ, ಏನು ಗಾಡಿ ಕೆಟ್ಟ ನಿಂತೈತು ಹಂಗೆ ನಿಂತೈತು ಕ್ಲಾರಿಟಿ ಸಿಗ್ತಾ ಇಲ್ಲ. ಬಟ್ ನಮಗಂತೂ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಜನನೂ ನಿಂತವ್ರೆ, ಏನಕ್ಕೆ ನಿಂತವ್ರೆ, ಏನು ಆಕ್ಸಿಡೆಂಟ್ ಆಗಿತ್ತು ಏನೋ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿ ತೋರಿಸ್ತೀನಿ ಅಂದ್ಕೋ. ಜಗಳ ಮಾಡ್ತಾರೆ ಅಲ್ಲಿ, ಹೊಡೆದಾಡ್ತಾರೆ, ಅವ್ನಿಗೆ ಬಡ್ದು ಗಡ್ಡು ಬರ್ತಾರೆ. ಬಟ್ ಏನಂತ ಗೊತ್ತಾಗ್ತಾಯಿಲ್ಲ ಅಷ್ಟೇ. ಕಲ್ಲು ತಗೊಂಡೆಲ್ಲ ಹೊಡೆದಾಡ್ತಾರೆ, ಹಾಗೆ ಅವನಿಗೆ ನಿಲ್ಲಿಸು ಅಂತವ್ರೆ ಅಂತಾರೆ. ಏನಂತ ಮ್ಯಾಟ್ರ್ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತವ್ರಿ, ಅವನು ಬ್ಲಡ್ ಬರ್ತಾ ಐತೆ, ಇವಾಗ ಮುಂದೆನೇ ಹೋಗಿ ಜಗಳ ಮಾಡ್ತಾರೆ. ಸುಮ್ಮನೆ ಇದ್ರೆ ಆಗೋಗಿರೋದು, ಅವನು ಕಾರ್ ಬಿಟ್ಟು ಮುಂದಕ್ಕೆ ಹೋದ ಬ್ಲಡ್ ಎಲ್ಲ ಆಗೋಯ್ತು, ಮುಖ ಎಲ್ಲ. ಇವ್ರ ಸಲಗೆ ಇಷ್ಟೊಂದು ಟ್ರಾಫಿಕ್. ಟಚ್ ಆಗಿದೆ ಗಾಡಿ ಟಚ್ ಆಗಿರೋದಕ್ಕೆ ಇಷ್ಟೆಲ್ಲ ಜಗಳ, ರಾಮಾಯಣ ಗೌರಿ ಬಯ್ಯ ಏನೋ ಸೆಟ್ಲ್ ಮಾಡ್ತಾವ್ರೆ. ಟೈಮ್ ಒಂದು 5 ಗಂಟೆ, ಇವಾಗ ಊಟ ಮಾಡ್ತಾಯಿದ್ದೀವಿ. ನಮ್ಮ ಕಸ್ಟಮರ್ ನೋಡಿದ್ರೆ 4:45 5 ಗಂಟೆ ಊಟ ಅಂತ ಹೇಳಿದ್ರು. ನಾವು ಆರಾಮಾಗಿ ಆಯ್ತು ಬಿಡು ಹೋಗ್ಲಿ ಅಂತ ನಾವು ಆರಾಮಾಗಿ ಕೂತ್ಕೊಂಡಿದ್ವಿ ಗಾಡಿ. ಇಲ್ಲಿ ನೋಡಿದ್ರೆ ಇವಾಗ ಸ್ಟಾಫಿಗೆ ಕೇಳಿದ್ವಿ ಇಲ್ಲಿ ರೆಸಾರ್ಟ್ ಅವ್ರಿಗೆ, ಅಣ್ಣ ಊಟ 4 ಗಂಟೆಗೆ ಕ್ಲೋಸ್ ಅಂತ ಹೇಳ್ಬಿಟ್ರು. ಮತ್ತೆ ಏನೋ ಒಂದು ಸರ್ಕಸ್ ಮಾಡಿ ನಮ್ಮ ತಮ್ಮ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಒಳಗಡೆ ರೆಸಾರ್ಟ್ ಒಳಗಡೆ ಇಲ್ಲಿ ಡೈನಿಂಗ್ ಹಾಲಿಗೆ ಬಂದು ಅವ್ರ ಹತ್ರ ಕನ್ವಿನ್ಸ್ ಮಾಡಿ ಚಿಕನ್ನು ಮತ್ತು ರೈಸ್ ತಿಂತಾಯಿದ್ದೀವಿ ಈ ಟೈಮಲ್ಲಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಕಸ್ಟಮರು ಹೇಳ್ಬೇಕು, ಅವ್ರಿಗೆ ಕೇಳಿದೆ 4:45 5 ಗಂಟೆ ಹೇಳಿದ್ರು. ನಾವು 4:25 ಅಲ್ಲಿ ಬಂದಿದ್ದೀವಿ. ಅಪ್ಪಿ ಎಷ್ಟು ಗಂಟೆ? 4 ಗಂಟೆ 10 ನಿಮಿಷ ಆಗಿದ್ದೀವಿ ಬಂದಾಗ. 4:25 4:25 ಬಂದಿದ್ದೀವಿ. ಹೇಳ್ಬೇಕು ಈ ಟೈಮಿಗೆ ಬಂದರೆ ಸಿಗುತ್ತೆ, ಇಲ್ಲ ಅಂತ ಅವ್ರಿಗೋಸ್ಕರ ಪ್ಯಾಕಿಂಗ್ ಹೋಗ್ತಾಯಿದ್ವಿ. ಹಸುವಾಗಿದೆ ಅದೇ ಸಿಕ್ತು ಊಟ. ನಮ್ಮ ತಮ್ಮ ಇದು ಮೇಲ್ಗಡೆ ಹೋಗೋಣ ಬಾಣ, ಮೇಲ್ಗಡೆ ಹೋಗ್ಮಂತ ಹೇಳ್ತವ್ರೆ. ಮೇಲ್ಗಡೆ ನಮ್ಮ ನೇಮ್ ಬಿಡ್ತಾರೆ. ಅದ್ರಲ್ಲಿ ಬೇರೆ ಇಲ್ಲೆಲ್ಲ ವಿತೌಟ್ ಅಲ್ಲೋ ಎಲ್ಲ ಬಂದ್ಬಿಟ್ಟಿದ್ದೀವಿ ಇಲ್ಲಿ. ಅವ್ರಿಗೆ ಕೇಳಿಲ್ಲ, ಪರ್ಮಿಷನ್ ತೊಗೊಂಡಿಲ್ಲ. ಅಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ರೆಸಾರ್ಟಲ್ಲಿ ಕಾಸು ಕೊಟ್ಟವ್ರಿಗೆ ಮಾತ್ರ ಇಲ್ಲ ಅಲ್ಲೋ. ನಾವು ಡೈರೆಕ್ಟ್ ಎಂಟ್ರಿ ಕೊಟ್ಬಿಟ್ಟಿದ್ದೀವಿ. ನಮಗೆಲ್ಲ ಕಾಸು ಇಲ್ಲ, ಕಾಸು ಕೊಟ್ಟರು ನಾವು ಕರ್ಕೊಂಬಂದ್ರೆ ಇವ್ರು ನಡೆಯೋದು. ಅದಕ್ಕೆ ಡೈರೆಕ್ಟ್ ಬಂದಿದ್ದೀವಿ. ಇಲ್ಲೆಲ್ಲ ಯಾವುದು ಸೈಕ್ಲಿಂಗು ನೀನು ಆಡಿಸ್ದಿ ಬಿಡಪ್ಪ. ಇಲ್ಲಿ ಸೈಕ್ಲಿಂಗ್ ಇದೆ, ಅದೇನಂತಾರೋ ಅದರಲ್ಲಿ ಬೇರೆ. ದಾಂಡೇಲಿಯಲ್ಲಿ ವಾಟರ್ ಆ್ಯಕ್ಟಿವಿಟಿ ಇಲ್ಲ ಇನ್ನು 2 ತಿಂಗಳು ಅದು 2 ತಿಂಗಳು ವಾಟರ್ ಆ್ಯಕ್ಟಿವಿಟಿ. ಕಾಳಿ ರಿವರ್ ಬಂದೈತೆ. ಇಲ್ಲಿ ಏನೋ ಹೇಳ್ತಾ ಇದ್ದೆ ಮರ್ಸ್ಬಿಟ್ಟೆ ನೀನು. 2 ತಿಂಗಳು ಬಂದೈತೆ. ಇವಾಗ ಎಲ್ಲೇ ರೆಸಾರ್ಟ್ ಬುಕ್ ಮಾಡಿದ್ರು ನಿಯರ್ ಬೈ ರಿವರ್ ಇರೋದೇ ಬುಕ್ ಮಾಡಿ, ಅದ್ರ ಒಳಗಡೆನೆ ಆ್ಯಕ್ಟಿವಿಟಿ ಮಾಡಿಸ್ತಾರೆ. ಓಕೆನಾ? ಸಿಗೋಣ ಮತ್ತೆ. ಊಟ ಆಯ್ತಲ್ಲ, ಅವ್ರಿಗೆ ಅದು ಇನ್ಕ್ಲೂಡ್ ಮಾಡೇ ಕಾಸು ಕೊಟ್ಟಿರ್ತಾರೆ. ಹಾಂ ಅಷ್ಟೇ. ಮತ್ತೆ ನಮ್ಗೆ ಇಲ್ಲಿ ಅಲ್ಲ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬರೋಕ್ಕೂ ಅಲ್ಲ ಇಲ್ಲ, ಆದರೆ ಇಲ್ಲಿಗೆ ಬಂದಿಲ್ಲ ಎಲ್ಲ ಮಾಡ್ತಾರೆ. ಇಲ್ಲವರೇ ನೋಡಿ ನಮ್ಮ ಕಸ್ಟಮರ್, ಇಲ್ಲವ್ರೆ ನಮ್ಮ ಕಸ್ಟಮರ್. ಯಾವ್ದ್ರ ಮೇಲೆ ಹತ್ತಿ ಅವ್ನು ಬಿಡಲ್ಲ ಕಾಣಲ್ಲ. ನೋಡೋಣ ಬಾ ಅಲ್ಲೋ, ಇದು ಮೇಲೆ ಹತ್ತನ ಬಾ ಅಂತವನೆ. ಮೇಲೆ ಫೋನ್ ವಿಡಿಯೋ ಮಾಡೋಣ ಅಂತ ಇಲ್ಲಿ ಇವರು ಬಂದು ಇವಾಗ ಕೂಗ್ತಾವ್ರೆ. ನಮ್ಮ ಗಾಡಿ ಕಸ್ಟಮರ್ ಇವರು.
ಅದು ಹೆಂಗೆ ಹೋಗುತ್ತೆ ರೀ ಅಪ್ಪಿ ಮುಂದೆ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.